ಧಿಕ್ಕಾರ. ಗೋವಿನ ರಕ್ಷಣೆ ಯಾರ ಹೊಣೆ? ಭಾರತ್ ಕೆಣಕದಿರಿ 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 ಗೋವಿನ ರಕ್ಷಣೆ ಯಾರ ಹೊಣೆ? ಗೋವಿನ ರಕ್ಷಣೆ ಯಾರ ಹೊಣೆ? ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ವಿತ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್, ಇಲ್ಲಿ ಏನ್ ರಿಪೋರ್ಟ್ ಇದೆ ಅದನ್ನೆಲ್ಲ ನೀವು ಕಳಿಸ್ಬೇಕು ಅಂತ ಬಿಟ್ಟು ಮನವಿ ಮಾಡ್ಕೊಂಡ್ವಿ. ಓಕೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದೊಳಗಡೆ ನಡೀತಾ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಇದು ಸುಳ್ಳು, ಶುದ್ಧ ಸುಳ್ಳು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇರುವಂತದ್ದು ಯಾರು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಸೀದಿಗಳಲ್ಲಿ ಇರುವಂತಹ ಮೌಲ್ವಿಗಳು ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಅಲ್ಲ, ಮೌಲ್ವಿಗಳ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಬಂಧುಗಳೇ, ಅನೇಕ ಉದಾಹರಣೆಗಳು ನಮ್ಗೆಲ್ಲ ಗೊತ್ತಿರುವಂತದ್ದು. 1, 2, 3, 4 ಹೇಳ್ತಾ ಹೋಯ್ತು ಅಂತಂದ್ರೆ ಇವತ್ತೆಲ್ಲ ಇನ್ನೊಂದು ವಾರ ಕೂತ್ರು ಇಲ್ಲೇ ಕೂತ್ಕೊಂಡಿರ್ಬೇಕಾತ್ ನಾವು. ಆ ರೀತಿಯ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಮೊನ್ನೆ ಬಕ್ರೀದ್ ಆಯ್ತು 7ನೇ ತಾರೀಕು. ಆ ಬಕ್ರೀದಿನ ಸಮಯದೊಳಗಡೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹಾಗೂ ಹಿಂದೂ ಸಂಘಟನೆಯ ಅನೇಕ ಪ್ರಮುಖ ಕಾರ್ಯಕರ್ತರು ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಒಂದು ವಾರದ ಮುಂಚೆ ಯಾರಿಗೆ? ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು, ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಕಮಿಷನರ್ ನೇತೃತ್ವದಲ್ಲಿರುವಂತಹ ಆ ಒಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಏನಂತ ಕೊಡ್ತೀವಿ? ಕೊಡುವಂಥದ್ದೇನು ಅಂತಂದ್ರೆ, ಶಿವಮೊಗ್ಗದೊಳಗಡೆ ಬಕ್ರೀದ್ ನಡೆಯುತ್ತೆ, ಸಾವಿರ ಗೋವುಗಳ ಮಾರಣ ಹೋಮ ಆಗತ್ತೆ. ಬಕ್ರೀದ್ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ? ಬಕ್ರೀದಿನ ಮಹತ್ವ ಏನು? ಊರಾಗೆಲ್ಲ ಬಂಬಡಿ ಹೊಡ್ಕೊಂತಾರೆ ಮೈಕ್ ಒಳಗಡೆ. ಬಕ್ರೀದಿನ ಮಹತ್ವ ಏನು? ಬಕ್ರೀದ್ ಸೌಹಾರ್ದತೆ, ಬಕ್ರೀದ್ ಅಂತದ್ದು ಇಂಥದ್ದು ಆ ಹಬ್ಬ ಆಚರಣೆ ಮಾಡೋದು. ಮುಸಲ್ಮಾನರು ಸೌಹಾರ್ದತೆಗೆ ಮತ್ತೊಂದು ಹೆಸರೇ ಮುಸಲ್ಮಾನರಂತೆ, ಮುಸ್ಲಿಂ ಧರ್ಮ ಅಂತೆ. ಯಾವನಾರ ಕೇಳಿದ್ರೆ ಇಡೀ ಪ್ರಪಂಚದೊಳಗಡೆ ಇವತ್ತಿನ ದಿವಸ ಇಷ್ಟೆಲ್ಲ ಗೊಂದಲಗಳಿಗೆ, ಇಡೀ ಪ್ರಪಂಚದೊಳಗೆ ಇಷ್ಟೆಲ್ಲ ಗೊಂದಲಗಳಾಗಕ್ಕೆ ಅತ್ಯಂತ ಪ್ರಮುಖ ಕಾರಣವಾಗಿರುವಂತ ಯಾವ್ದಾರ ಧರ್ಮ ಇದೆ ಅಂತಂದ್ರೆ ಅದು ಮುಸಲ್ಮಾನ್ ಧರ್ಮ, ಇಸ್ಲಾಂ ಧರ್ಮ. ಅದು ಅದರಿಂದ ಇಡೀ ವಿಶ್ವಕ್ಕೆ ತೊಂದರೆ ಆಗ್ತಾ ಇರುವಂತದ್ದು. ಇಡೀ ವಿಶ್ವ ಹೇಳ್ತಾ ಇದೆ ಇಸ್ಲಾಂ ತೊಲಗ್ತು ಅಂತಂದ್ರೆ ಇಡೀ ವಿಶ್ವಕ್ಕೆ ಶಾಂತಿ ಸಿಗತ್ತೆ ಅಂತ. ಆ ರೀತಿಯ ಧರ್ಮ ಸೌಹಾರ್ದತೆಗೆ ಒಳ್ಳೇದಂತೆ, ಸೌಹಾರ್ದತೆಗೆ ಹೆಸರಂತೆ. ಯಾವ ಸೀಮೆ ರೀ? ಹಿಂದೂಗಳು ಪೂಜೆ ಮಾಡುವಂತ 33 ಕೋಟಿ ದೇವತೆಗಳನ್ನು ಕಾಣುವಂತ ಆ ಗೋಮಾತೆ, ಗೋವನ್ನ ತಾಯಿ ಸ್ವರೂಪದಲ್ಲಿ ಕಾಣುವಂತ ಹಿಂದೂಗಳು ನಾವು ಪೂಜೆ ಮಾಡ್ತೀವಿ, ಗೋವನ್ನ ಕಡಿಬೇಡ್ವಿ ಅಂತ ಹೇಳ್ತೀವಿ. ಅರೆ ಅವ್ರು ಬಕ್ರೀದ್ ಮಾಡ್ಕೊಳ್ಳೋದಕ್ಕೆ ಅನೇಕ ರೀತಿಯ ಕಾರಣ ಇರ್ತವೆ, ಹಬ್ಬ ಆಚರಣೆ ಮಾಡೋದಕ್ಕೆ, ಅದನ್ನು ದಾನ ಮಾಡೋದಕ್ಕೆ ಅನೇಕ ಮಾಂಸಗಳಿರ್ತವೆ ಬೇರೆ ಬೇರೆ ತರದ್ದು. ಅದನ್ನ ಮಾಡ್ರಿ ಅಂತ ಅಂದ್ರೆ ನಾವು ಕಡಿಯದೆ ಗೋವನ್ನ, ಹಸುನ ಕಡಿತೀವಿ, ಅದನ್ನೇ ದಾನ ಮಾಡ್ತೀವಿ, ಅದರಿಂದನೇ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಏನ್ ಹೇಳ್ಬೇಕು ಇದಕ್ಕೆ? ಹಂಗಾರೆ ಇವರ ಮೂಲ ಉದ್ದೇಶ ಏನು? ಬಕ್ರೀದ್ ಮಾಡುವಂತ ಮೂಲ ಉದ್ದೇಶ ಅವರ ದಾನ ಧರ್ಮಕ್ಕೋಸ್ಕರ ಅಂತಾನೆ ಅಲ್ಲ, ಅವರ ಸೌಹಾರ್ದತೆಗಲ್ಲ. ಅವ್ರು ಮಾಡ್ತಾ ಇರುವಂತದ್ದು ಹಿಂದೂಗಳನ್ನ ಕೆಣಕ್ಲಿಕ್ಕೋಸ್ಕರ, ಹಿಂದೂಗಳ ಸಹನೆಯನ್ನ ಕೆಣಕ್ಲಿಕ್ಕೋಸ್ಕರ ಈ ರೀತಿ ಅವಳು ಮಾಡ್ತಾ ಇರುವಂತದ್ದು. ಅದ್ರ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಸ್ವಾಮಿ? ನೀವ್ ಹೇಳ್ತೀರಲ್ಲ ಮಾಹಿತಿ ಕೊಡಿ ಏನಾರ ಇದ್ರೆ ಅಂತ. ಮಾಹಿತಿ ಕೊಡ್ಲಿಲ್ವಾ ನಿಮ್ಗೆ? ಶಿವಮೊಗ್ಗ ನಗರದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಅನೇಕ ಗೋಪ್ರೇಮಿಗಳು ಎಲ್ಲೆಲ್ಲಿ ಗೋವನ್ನು ಕಟಾವು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕಟ್ಟಾಕಿದ್ದಾರೆ. ಯಾರು ರೈತರಲ್ಲ ಅವ್ರು ಯಾರು ಗೋವನ್ನ ಸಾಕೋದಿಲ್ಲ, ಅವ್ರು ಯಾರು ಹಾಲನ್ನ ಕರೆಯೋದಿಲ್ಲ, ಅದರ ಮುಖಾಂತರ ಜೀವನ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ಅಂತ ಮನೆ ಮುಂದ್ಗಡೆ ಮುಸಲ್ಮಾನರ ಮನೆ ಮುಂದ್ಗಡೆ 1, 2 ಗೋವುಗಳನ್ನ ಕಟ್ಟಾಕಿದ್ರು ಸ್ವಾಮಿ. ಹೇಳಿದ್ರೆ ಎಷ್ಟು ಗೋವು ಹಿಡಿದಿರೋ ನೀವು? 4 ಬಂದಿ ಮಾಡಿದ್ರಿ ಅಂತ ಹೇಳಿದ್ರಿ.
ಎಷ್ಟು ನಾಕಾಬಂದಿಯೊಳಗೆ ಎಷ್ಟು ಗೋವನ್ನು ಹಿಡ್ದಿದ್ರಿ ನೀವು? ಎಷ್ಟು ಕೇಸ್ ಹಾಕಿದಿರ ನೀವು? ಎಷ್ಟು ತಡೆದಿದ್ದೀರ ನೀವು? ಯಾವ್ದಾರ ದಾಖಲೆ ಇದೆಯಾ ಸ್ವಾಮಿ? ದಾಖಲೆ ಇದೆಯಾ? ಇದನ್ನೆಲ್ಲ ಕೇಳ್ಬಿಟ್ರೆ ನಾವು ಕೋಮುವಾದಿಗಳಾಗ್ಬಿಡ್ತೀವಲ್ಲ, ನಿಮ್ಗೆ ಕೋಮುವಾದಿಗಳಾಗ್ಬಿಡ್ತೀವಿ. ಸ್ವಾಮಿ, ನಮ್ ಕೆಲ್ಸನೇ ಧರ್ಮ ರಕ್ಷಣೆ. ಭಜರಂಗ ದಳದ ಕೆಲಸ ಧರ್ಮ ರಕ್ಷಣೆ ಕೆಲಸ. ಭಜರಂಗ ದಳದ ಕೆಲಸ ಲವ್ ಜಿಹಾದ್ ತಡೆಯುವಂತ ಕೆಲಸ. ಭಜರಂಗ ದಳದ ಕೆಲಸ ಹಿಂದೂ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಕೆಲಸ. ಭಜರಂಗ ದಳದ ಕೆಲಸ ಅಂತಂದ್ರೆ ದೇವಾಲಯಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ. ಭಜರಂಗ ದಳದ ಕೆಲಸ ಅಂತಂದ್ರೆ ಕಾಂಗ್ರೆಸ್ ನಲ್ಲಿರುವಂತ ಕುಟುಂಬದ ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳತೆ. ಪೊಲೀಸ್ ಇದ್ದೀರಲ್ಲ ನೀವು, ನಿಮ್ಮ ಹೆಣ್ಣುಮಕ್ಕಳುಗಳನ್ನ, ನಿಮ್ಮ ಕುಟುಂಬದ ಮಾತೆಯರನ್ನ, ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳದ್ದು. ನೀವೆಷ್ಟೇ ಕೇಸ್ ಹಾಕಿದ್ರು ನಾವು ಆ ಕೆಲಸವನ್ನ ಮಾಡೇ ಮಾಡ್ತೀವಿ. ನಾಳೆ ಗೋವನ್ನು ರಕ್ಷಣೆ ಮಾಡ್ತೀವಿ, ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ. ಅಗತ್ಯ ಬಿತ್ತು ಅಂತಂದ್ರೆ ಮಸೀದಿಗಳಿಗೆ ನುಗ್ಗಿ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಬೇಕಾದ ಕೇಸ್ ಹಾಕೊಳ್ಳಿ, ನೀವು ಬೇಕಾದ ಕೇಸ್ ಹಾಕೋಬಹುದು. ನಮ್ಮ ಹುಡುಗರು ಕೂಗುದಲ್ಲ, ಕೇಸಿಗೆ ಜಗ್ಗೋರಲ್ಲ, ಬಗ್ಗೋರಲ್ಲ, ಕುಗ್ಗೋರಲ್ಲ ಅಂತ ನ್ಯಾಯಯುತವಾಗಿ ಮಾತಾಡ್ತೀವಿ, ಆತ್ಮಸಾಕ್ಷಿಯಾಗಿ ಮಾತಾಡ್ತೀವಿ, ಜವಾಬ್ದಾರಿಯುತವಾಗಿ ಮಾತಾಡ್ತೀವಿ. ಇಲ್ಲಿ ನಡೆಯುವಂತ ವಿಚಾರವನ್ನು ಮಾತ್ರ ತಿಳಿಸ್ತಾ ಇರೋದು. ಏನೇನೋ ಕಟ್ಟುಕತೆಯನ್ನು ಹಾಕೊಂಡು ತೋರಿಸ್ತಾ ಇಲ್ಲ ಇಲ್ಲಿ.